ಕತ್ತಲ ರಾತ್ರಿ, ಮಲೆನಾಡಿನ ದಟ್ಟವಾದ ಕಾಡು, ಆ ಮತ್ತು ಇದ್ದಕ್ಕಿದ್ದಂತೆ ಕಿವಿಗೆ ಅಪ್ಪಳಿಸುವ ಯಾವುದೋ ಅಪರಿಚಿತ ಪ್ರಾಣಿಯ ಭೀಕರವಾದ ಬುಸುಗುಟ್ಟುವ ಶಬ್ದ. ಹ್ಮ್ ನಿಜಕ್ಕೂ ಮೈ ಜುಮ್ಮನಿಸುವ ಸನ್ನಿವೇಶ. ಹೌದಲ್ವಾ? ಇಂತಹ ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ, ಯಾರಾದ್ರೂ ಸರಿ ಬೆಚ್ಚಿಬಿದ್ದು ಒಂದೆರಗು ಹೆಜ್ಜೆ ಹಿಂದಕ್ಕಿಡ್ತಾರೆ ಅಥವಾ ಸಹಾಯಕ್ಕಾಗಿ ಬೊಬ್ಬೆ ಹೊಡಿತಾರೆ. ಆದ್ರೆ ಇಲ್ಲೊಬ್ರು ಮಾತ್ರ ಕೈಯಲ್ಲೊಂದು ಸರಿಯಾಗಿ ಕೆಲ್ಸ ಮಾಡ್ದ ಮಸುಕಾದ ಬೆಳಕು ಸೂಸುವ ಟಾರ್ಚ್ ಮತ್ತು ಕೇವಲ ಒಂದು ಮರದ ಕೋಲು ಹಿಡಿದುಕೊಂಡು ಆ ಕಗ್ಗತ್ತಲಿನ ಕಾಡಿನೊಳಗೆ ಇನ್ನಷ್ಟು ಮುಂದಕ್ಕೆ ಕಾಲಿಡ್ತಾರೆ. ಖಂಡಿತ ಇದೇ ತೇಜಸ್ವಿಯವರ ಬರಹದ ತಾಕತ್ತು. ಆದೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಕನ್ನಡದ ಅದ್ಭುತ ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರ ಮಾನಿಟರ್ ಕಥೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅಂದ್ರೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಈ ಒಂಥರ ವಿಚಿತ್ರ, ಕುತೂಹಲಕಾರಿ ಹಾಗೂ ಅಷ್ಟೇ ಹಾಸ್ಯಮಯವಾದ ಕಣ್ಣಾಮುಚ್ಚಾಲೆಯನ್ನ ಬಿಡಿಸಿ ನೋಡ್ಲಿದ್ದೀವಿ. ಹೌದು, ತೇಜಸ್ವಿಯವರ ಬರಹಗಳ ವಿಶೇಷತೆಯೇ ಅದು ಅಲ್ವಾ. ಅವರು ಪ್ರಕೃತಿಯನ್ನ ಕೇವಲ ಒಬ್ಬ ಹೊರಗಿನ ವೀಕ್ಷಕನಾಗಿ ನೋಡೋದಿಲ್ಲ, ಅದರ ಒಳಹೊಕ್ಕು, ಅದರದ್ದೇ ಒಂದು ಭಾಗವಾಗಿ ಕಥೆ ಹೇಳ್ತಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ಶುರುವಾಗುವ ಒಂದು ಸಣ್ಣ ಘಟನೆ ಕಾಡಿನ ಜೀವಸಂಕುಲದ ಪರಿಚಯವಾಗಿ ಕೊನೆಗೆ ಮನುಷ್ಯನ ಅಹಂಕಾರ ಮತ್ತು ಪ್ರಕೃತಿಯ ಶಕ್ತಿಯ ನಡುವಿನ ಒಂದು ಹಗ್ಗ ಜಗ್ಗಾಟವಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಅರಿಯೋದು ನಮ್ಮ ಇಂದಿನ ಉದ್ದೇಶ. ಈ ಕಥನ ಶೈಲಿಯಲ್ಲಿಯೇ ಒಂದು ಮ್ಯಾಜಿಕ್ ಇದೆ. ಅಂದ್ರೆ ಕಾಡಿನ ಮಧ್ಯೆ ಬದುಕುವ ಮನುಷ್ಯನಿಗೆ ಅಲ್ಲಿನ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಚಲನೆಗೂ ಅದರದ್ದೇ ಆದ ಅರ್ಥ ಇರುತ್ತೆ. ಕತ್ತಲನ್ನ ನಾವು ನೋಡುವ ರೀತಿಗೂ ಪ್ರಕೃತಿ ಆ ಕತ್ತಲಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ರೀತಿಗೂ ಇರುವ ಅಗಾಧವಾದ ವ್ಯತ್ಯಾಸವೇ ಈ ಇಡೀ ಪ್ರಹಸನದ ಜೀವಾಳ. ಆ ಸಣ್ಣ ಘಟನೆಯ ಆರಂಭವೇ ನೋಡಿ ಬಹಳ ರೋಚಕವಾಗಿದೆ. ರಾತ್ರಿಯ ಹೊತ್ತು, ಮಲೆನಾಡಿನ ಚಳಿ. ಲೇಖಕರು ಮನೆಯೊಳಗೆ ಲ್ಯಾಂಪ್ ಬೆಳಕಿನಲ್ಲಿ ಏನನ್ನೋ ಓದುತ್ತಾ ಪ್ರಶಾಂತವಾಗಿ ಕೂತಿರ್ತಾರೆ. ಆ ನಿಶ್ಶಬ್ದವನ್ನ ಸೀಳಿಕೊಂಡು ಅವರ ಸಾಕು ನಾಯಿ ಕಿವಿ ಕಾಡಿನೊಳಗೆ ಎಲ್ಲೋ ದೂರದಲ್ಲಿ ನಿರಂತರವಾಗಿ ಬೊಗಳಲು ಶುರು ಮಾಡುತ್ತೆ. ಸುಮ್ಮನೆ ಬೊಗಳೋದಿಲ್ಲ ಅದು. ಅದೇ ಈ ವಿಷಯವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಾಯಿ ಬೊಗಳುವುದು ಸಾಮಾನ್ಯ, ಆದ್ರೆ ಇಲ್ಲಿ ತೇಜಸ್ವಿ ಅವರು ನಾಯಿಯ ಮನೋವಿಜ್ಞಾನವನ್ನ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಿಸ್ತಾರೆ. ನಾಯಿಗಳು ಕೇವಲ ಶಬ್ದ ಮಾಡುವುದಿಲ್ಲ, ಅವು ತಮ್ಮ ಯಜಮಾನನಿಗೆ ಎಚ್ಚರಿಕೆ ಕೊಡಲು ಅಥವಾ ಗಮನ ಸೆಳೆಯಲು ಕರೆಯುತ್ತವೆ. ಹೌದು, ಕಿವಿಯ ಆ ಬೊಗಳುವಿಕೆಯ ಧ್ವನಿಯಲ್ಲಿ ಒಂದು ಸ್ಪಷ್ಟವಾದ ಉದ್ದೇಶ ಇತ್ತು. ಅದೇ ಯೋಚಿಸಿ, ಆ ಕಗ್ಗತ್ತಲಲ್ಲಿ ಚಳಿಯಲ್ಲಿ ಯಾರಿಗಾದರೂ ಬೆಚ್ಚಗಿನ ಮನೆ ಬಿಟ್ಟು ಕಾಡಿನೊಳಗೆ ಹೋಗಕ್ಕೆ ಇಷ್ಟ ಆಗುತ್ತಾ? ಖಂಡಿತ ಇಲ್ಲ. ಈ ನಾಯಿಯ ವರ್ತನೆ ಒಂಥರ ಮಧ್ಯರಾತ್ರಿ ಕೆಟ್ಟು ಹೋದ ಕಾರ್ ಅಲಾರ್ಮ್ ತರಹ. ಅದನ್ನು ಆಫ್ ಮಾಡೋಣ ಅಂತ ನಾವು ಹೊರಗೆ ಹೋಗಿ ಗುದ್ದಿದಷ್ಟು ಅದು ಇನ್ನಷ್ಟು ಜೋರಾಗಿ ಕೂಗುತ್ತಾ ಇಡೀ ನೆರೆಹೊರೆಯವರ ನಿದ್ದೆ ಕೆಡಿಸೋ ಹಾಗೆ ಮಾಡುತ್ತೆ ಅಲ್ವಾ? ಹೌದು, ಆ ಹೋಲಿಕೆ ತುಂಬಾ ಚೆನ್ನಾಗಿದೆ. ಎಷ್ಟೇ ಗಟ್ಟಿಯಾಗಿ ಕರೆದ್ರೂ ಕಿವಿ ಬೊಗಳುವುದನ್ನ ನಿಲ್ಲಿಸುವುದಿಲ್ಲ. ಬದಲಾಗಿ ಯಜಮಾನನ ಕೂಗು ಕೇಳಿ, ಓಹೋ, ನನ್ನ ಬೆಂಬಲಕ್ಕೆ ಯಜಮಾನ ಬರ್ತಿದ್ದಾನೆ ಅಂತ ಭಾವಿಸಿ ಇನ್ನಷ್ಟು ರೌದ್ರಾವತಾರ ತಾಳಿ ಬೊಗಳಲಾರಂಭಿಸುತ್ತೆ. ನಾಯಿಗಳ ವಿಕಾಸದ ಹಾದಿಯನ್ನ ನೋಡಿದ್ರೆ ಈ ವರ್ತನೆಯ ಹಿಂದಿನ ವಿಜ್ಞಾನ ನಮಗೆ ಅರ್ಥ ಆಗತ್ತೆ. ನಾಯಿಗಳು ಮೂಲತಃ ತೋಳುಗಳ ಸಂತತಿಯಿಂದ ಬಂದವಲ್ವಾ? ಅವು ಪ್ಯಾಕ್ ಆನಿಮಲ್ಸ್, ಅಂದ್ರೆ ಗುಂಪಿನಲ್ಲಿ ಜೀವಿಸುವ ಪ್ರಾಣಿಗಳು. ಓಹೋ, ಅಂದ್ರೆ ಗುಂಪಿನ ನಾಯಕ? ಹೌದು. ಕತ್ತಲಲ್ಲಿ ಯಾವುದೋ ಅಪರಿಚಿತ ಅಪಾಯ ಎದುರಾದಾಗ ಗುಂಪಿನ ನಾಯಕನನ್ನ, ಅಂದ್ರೆ ಇಲ್ಲಿ ತನ್ನ ಯಜಮಾನನನ್ನ ಎಚ್ಚರಿಸುವುದು ಅದರ ಸಹಜ ಪ್ರವೃತ್ತಿ. ಇಲ್ಲಿ ಯಜಮಾನ ಕೂಗುತ್ತಿರೋದು ಆ ನಾಯಿಯನ್ನ ಸುಮ್ಮನಿರಿಸಲು. ಆದೇ ಪ್ರಾಣಿಯ ಮೆದುಳು ಆ ಕೂಗನ್ನ, ಓಹೋ, ಗುಂಪಿನ ನಾಯಕ ನನ್ನ ಜೊತೆ ಸೇರಿಕೊಳ್ಳುತ್ತಿದ್ದಾನೆ, ನಮ್ಮಿಬ್ಬರ ಬಲ ಈಗ ದುಪ್ಪಟ್ಟಾಗಿದೆ ಅಂತ ಅರ್ಥೈಸಿಕೊಳ್ಳುತ್ತೆ. ಅರೆ, ಎಂಥ ವಿಪರ್ಯಾಸ ನೋಡಿ! ಇದು ಮನುಷ್ಯ ಮತ್ತು ಸಾಕುಪ್ರಾಣಿಯ ನಡುವಿನ ಸಂವಹನದ ಅತಿದೊಡ್ಡ ವಿಪರ್ಯಾಸ. ಇದೇ ಕಾರಣಕ್ಕೆ ಲೇಖಕರು ಬೇಸರದಿಂದಲೇ ಹೊರಡಬೇಕಾಗತ್ತೆ. ಆದ್ರೆ ಇಲ್ಲೊಂದು, ಅವರು ಕಾಡಿನೊಳಗೆ ಹೋಗಲು ನಿರ್ಧರಿಸಿದಾಗ ತಗೊಳ್ಳುವ ಒಂದು ನಿರ್ಧಾರ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಅವರು ತಮ್ಮ ಕೋವಿಯನ್ನ, ಅಂದ್ರೆ ಬಂದೂಕನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾರ. ಹೌದು, ಇದು ಸಾಮಾನ್ಯರಿಗೆ ಅಂದ್ರೆ ನಮ್ಗೆಲ್ಲ ಅರ್ಥವಾಗದ ನಿರ್ಧಾರ. ರಾತ್ರಿ ಹೊತ್ತು, ದಟ್ಟವಾದ ಕಾಡು, ಎದುರಿಗೆ ಯಾವ ಪ್ರಾಣಿ ಇದೆಯೋ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಯಾರಾದ್ರೂ ರಕ್ಷಣೆಗೆ ಅಂತ ಬಂದೂಕು ಒಯ್ಯೋದು ಸಹಜ ತಾನೇ. ಆದ್ರೆ ಅವರು ಬಂದೂಕು ಬೇಡ ಅಂತಾರೆ. ಕೇವಲ ಒಂದು ಮರದ ಕೋಲನ್ನ ಮುರಿದುಕೊಂಡು ಹೊರಡ್ತಾರೆ. ಕಾಡಿನೊಡನೆ ಪ್ರಾಣಿಗಳೊಡನೆ ಬದುಕುವರ ಅನುಭವ ಇದು. ಲೇಖಕರ ಕೈಯಲ್ಲಿ ಕೋವಿ ನೋಡಿದರೆ ಸಾಕು, ಆ ನಾಯಿಗೆ ಇಂದು ರಾತ್ರಿ ಶಿಕಾರಿ ಖಚಿತ ಅನ್ನೋ ಹುಮ್ಮಸ್ಸು ಬಂದ್ಬಿಗುತ್ತೆ. ಅಂದ್ರೆ ಆ ಹಂಟಿಂಗ್ ಇನ್ಸ್ಟಿಂಕ್ಟ್. ಅದೇ, ಕೋವಿಯ ವಾಸನೆ ಮತ್ತು ಅದನ್ನ ಹಿಡಿದುಕೊಳ್ಳುವ ಭಂಗಿ ನಾಯಿಯ ಮೆದುಳಿನಲ್ಲಿರುವ ಬೇಕೆಯಾಡುವ ಪ್ರವೃತ್ತಿಯನ್ನ ಸಂಪೂರ್ಣವಾಗಿ ಜಾಗೃತಗೊಳಿಸಿಬಿಡುತ್ತೆ. ಆಮೇಲೆ ಅದು ಬೆಳಗಾಗೋವರೆಗೂ ಹಿಂದಿರುಗುವುದಿಲ್ಲ ಅನ್ನೋ ವಾಸ್ತವ ಲೇಖಕರಿಗೆ ಗೊತ್ತಿರುತ್ತೆ. ಸರಿ. ಹಾಗಾಗಿ ಅಪಾಯದ ಸಾಧ್ಯತೆ ಇದ್ರೂ ಕೋವಿಗೆ ಬದಲು ಕಿವಿಗೆ 4 ಬಾಳಿಸಿ ಮನೆಗೆ ಓಡಿಸಲು ಅಂದ ಕೇವಲ ಒಂದು ಮರದ ಕೋಲು ಹಿಡಿದು ಓಡ್ತಾರೆ. ಆ ಮರದ ಕೋಲಿನ ಜೊತೆಗೆ ಅವರ ಕೈಯಲ್ಲಿದ್ದ ಇನ್ನೊಂದು ವಸ್ತು ಅಂದ್ರೆ ಒಂದು ಟಾರ್ಚ್. ಅದು ಕೂಡ ಹೌದು.
ಅದು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಅದರ ಬ್ಯಾಟರಿ ಸೆಲ್ಗಳು ದುರ್ಬಲ ಆಗಿರ್ತವೆ ಮತ್ತು ಬೆಳಕು ಫಕ್ಕನೆ ನಂದಿ ಹೋದಾಗೆಲ್ಲ ಅದನ್ನ ಹಿಂದಿನಿಂದ 4-6 ಬಾರಿ ಡವಡವನೆ ಕುಟ್ಟಿ ಆನ್ ಮಾಡಬೇಕಾದ ಪರಿಸ್ಥಿತಿ. ಆ ಮಸುಕಾದ ನಂದಿ ಉರಿಯುವ ಬೆಳಕಿನಲ್ಲಿ ಕಾಡಿನೊಳಗೆ ಹೆಜ್ಜೆ ಹಾಕುವುದು ನಿಜಕ್ಕೂ ಎದೆಗಾರಿಕೆಯ ಕೆಲಸ. ಖಂಡಿತವಾಗಿಯೂ. ಕಿವಿ ಬೊಗಳುತ್ತಿದ್ದ ಜಾಗಕ್ಕೆ ಲೇಖಕರು ಹೋದಾಗ ಆ ಕಗ್ಗತ್ತಲಲ್ಲಿ ಕಿವಿಯ ಗಲಾಟೆಯನ್ನು ಮೀರಿ ಯಾವುದೋ ಪ್ರಾಣಿ ಹಿಸ್ ಅಂತ ಭೀಕರವಾಗಿ ಬುಸುಗುಟ್ಟುವ ಶಬ್ದ ಕೇಳಿಸುತ್ತೆ. ಆ ಶಬ್ದ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಕೊನೆಗೆ ಅದು ಕಿವಿ ಕೊರಿಯುವ ಸೀಳಿನಂತೆ ಸುಂಟರಗಾಳಿ ಎದ್ದಂತೆ ಕೇಳಿಸುತ್ತೆ. ಈ ಶಬ್ದ ಕೇಳಿದ ತಕ್ಷಣ ಲೇಖಕರಿಗೆ ಅದು ಯಾವುದೋ ದೊಡ್ಡ ಕೊಳುಕುಮಂಡಲ ಅಂದ್ರೆ ರಸ್ಸಲ್ಸ್ ವೈಪರ್ ಅಥವಾ ಹೆಬ್ಬಾವು ಇರಬಹುದೆಂಬ ಭಯ ಕಾಡುತ್ತೆ. ಕತ್ತಲಲ್ಲಿ ಕಣ್ಣಿಗಿಂತ ಕಿವಿಗಿರು ಹೆಚ್ಚು ಜಾಗೃತವಾಗಿರುತ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಮೆದುಳು ಕತ್ತಲಲ್ಲಿ ಕೇಳಿಸುವ ಪ್ರತಿಯೊಂದು ಶಬ್ದವನ್ನು ಅತ್ಯಂತ ಅಪಾಯಕಾರಿ ಪ್ರಾಣಿಗೆ ತಳುಕು ಹಾಕಿ ನಮ್ಮನ್ನು ಎಚ್ಚರಿಸುತ್ತೆ. ಕುಳುಕುಮಂಡಲದ ಬುಸುಗುಟ್ಟುವಿಕೆ ನಿಜಕ್ಕೂ ಪ್ರೆಷರ್ ಕುಕ್ಕರ್ನಿಂದ ಗಾಳಿ ಹೊರಬಂದಷ್ಟೇ ಜೋರಾಗಿರುತ್ತೆ. ಹೌದು, ಅದು ತುಂಬಾ ಭಯಾನಕ. ಅದೇ ಇಲ್ಲಿ ಗಮನಿಸಬೇಕಾದ ವೈಜ್ಞಾನಿಕ ಸಂಗತಿ ಏನಂದ್ರೆ ಹಿಸ್ ಮಾಡುವ ಪ್ರತಿಯೊಂದು ಪ್ರಾಣಿಯೂ ಹಾವಾಗಿರಬೇಕಿಲ್ಲ. ಪ್ರಾಣಿ ಲೋಕದಲ್ಲಿ ಬೇಟ್ಸಿಯನ್ ಮಿಮಿಕ್ರಿ ಅಂತ ಒಂದು ರಕ್ಷಣಾ ತಂತ್ರ ಇದೆ. ಬೇಟ್ಸಿಯನ್ ಮಿಮಿಕ್ರಿ? ಹೌದು. ಅಂದ್ರೆ ಅಪಾಯಕಾರಿ ಅಲ್ಲದ ಪ್ರಾಣಿಯೊಂದು ತನ್ನ ಶತ್ರುಗಳನ್ನು ಹೆದರಿಸಲು ಅಪಾಯಕಾರಿ ಪ್ರಾಣಿಯ ಧ್ವನಿ ಅಥವಾ ವರ್ತನೆಯನ್ನು ಅನುಕರಿಸುವುದು. ಒಂದ್ ನಿಮಿಷ ಇರಿ, ಇಲ್ಲೇ ನೋಡಿ ವಿಷಯ ಇನ್ನಷ್ಟು ಕುತೂಹಲಕಾರಿಯಾಗೋದು. ಆ ಮಸುಕು ಬೆಳಕಿನಲ್ಲಿ ಬಿಳಿ ಬಣ್ಣದ ಕಿವಿ ಯಾವುದೋ ಪ್ರಾಣಿಯನ್ನ ಕಚ್ಚಿ ಎಳೆಯೋತಿರೋದು ಕೊನೆಗೂ ಲೇಖಕರಿಗೆ ಕಾಣಿಸುತ್ತೆ. ಹತ್ರ ಹೋಗಿ ನೋಡಿದ್ಲೆ ಅದು ಹಾವ್ ಅಲ್ಲವೇ ಅಲ್ಲ, ಬದಲಾಗಿ ಸುಮಾರು 5-6 ಕೆಜಿ ತೂಕದ ದೊಡ್ಡ ಉಡು, ಅಂದ್ರೆ ಮಾನಿಟರ್ ಲಿಜಾರ್ಡ್. ಹೌದು, ಮಾನಿಟರ್ ಲಿಜಾರ್ಡ್. ಆಗ ಲೇಖಕರು ಆ ಉಡುವಿನ ದಪ್ಪನೆಯ ಬಾವಿ ಹಗ್ಗದಂತಿದ್ದ ಬಾಲವನ್ನ ಒಂಟಿ ಕೈಯಲ್ಲಿ ಹಿಡಿದು ಮೇಲಕ್ಕೆ ಎತ್ತಾರೆ. ಆದ್ರೆ ನನಗಿಲ್ಲೊಂದ ದೊಡ್ಡ ಆಶ್ಚರ್ಯ ಇದೆ. ನಾವೇನಾರು ಹೋಗಿ ಹಕ್ಕಿಯ ಮರಿಯನ್ನು ಗಿಳಿಯನ್ನೋ ಮುಟ್ಟಲು ಹೋದ್ರೆ ರಕ್ತ ಬರುವಂತೆ ಕಚ್ತವೆ. ಅಂಥದ್ರಲ್ಲಿ 5-6 ಕೆಜಿ ತೂಕದ ಚೂಪಾದ ಉಗುರುಗಳು ಮತ್ತು ಬಲವಾದ ದವಡೆಯುವ ಆ ಉಡು ಬಾಲ ಹಿಡಿದು ಎತ್ತಿದಾಗ ಸುಮ್ಮನೆ ಇರುತ್ತಾ? ಅದು ತಿರುಗಿ ಕೈಯನ್ನೇ ಕಚ್ಚಿ ಸೀಡ್ಬೇಕಿತ್ತಲ್ವಾ? ಆ ಕ್ಷಣದಲ್ಲಿ ಲೇಖಕರಿಗೂ ಆ ದಿಗಳು ಖಂಡಿತ ಇತ್ತು. ಉಡುವಿನ ಬಾಲ ಚಾಟಿ ಏಟಿನಷ್ಟು ಬಲವಾಗಿರುತ್ತೆ ಮತ್ತು ದವಡೆಗಳು ಮೂಳೆ ಮುರಿಯುವಷ್ಟು ಶಕ್ತಿಶಾಲಿಯಾಗಿರುತ್ತವೆ. ಮತ್ಯಾಕೆ ಕಚ್ಚಲಿಲ್ಲ? ಆದರೆ ಇಲ್ಲಿ ಪ್ರಾಣಿಗಳ ಪ್ರತಿಕ್ರಿಯಾತ್ಮಕ ಭೌತಶಾಸ್ತ್ರ ಅಂದ್ರೆ ಬಯೋಮೆಕ್ಯಾನಿಕ್ಸ್ ಕೆಲಸ ಮಾಡುತ್ತೆ. ಲೇಖಕರು ಅದರ ಬಾಲವನ್ನ ಹಿಡಿದ ತಕ್ಷಣ ಉಡು ತನ್ನ ಮೇಲಿನ ಆಕ್ರಮಣವನ್ನ ಎದುರಿಗಿರುವ ನಾಯಿಯೇ ಮಾಡ್ತಿದೆ ಅಂತ ಭಾವಿಸಿ ನಾಯಿಯತ್ತಲೆ ನುಗ್ಗಲು ಯತ್ನಿಸುತ್ತೆ. ಈ ಗೊಂದಲದ ಲಾಭ ಪಡೆದು ಲೇಖಕರು ಅದನ್ನ ಒಮ್ಮೆಲೆ ಗಾಳಿಯಲ್ಲಿ ಮೇಲೆತ್ತಾರೆ. ಓಹೋ, ಗಾಳಿಯಲ್ಲಿ ಎತ್ತಿದ ತಕ್ಷಣ ಸಮತೋಲನ ಸಂಪೂರ್ಣವಾಗಿ ಕಳೆದುಹೋಗುತ್ತೆ. ಗಾಳಿಯಲ್ಲಿ ನೇತಾಡತೊಡಗಿದಾಗ ಶಕ್ತಿ ಪ್ರಯೋಗಿಸಲು ಅದಕ್ಕೆ ಯಾವುದೇ ಆಧಾರ ಇರೋದಿಲ್ಲ. ಅರೆ, ಎಂಥ ಟೆಕ್ನಿಕ್ ಇದು! ಹಾಗಾಗಿಯೇ ಆಧಾರ ತಪ್ಪಿದ ಉಡು ಕೇವಲ ಹಾವಿನಂತೆ ಭೀಕರವಾಗಿ ಬುಸುಗುಟ್ಟುತ್ತಾ ನಾಲಿಗೆ ಹೊರಹಾಕುತ್ತಾ ತನ್ನ ಕೋಪ ಪ್ರಕಟಿಸುತ್ತದೆಯೇ ವಿನಃ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ತಿರುಗಿ ಲೇಖಕರ ಕೈಗೆ ಕಚ್ಚಲು ಸಾಧ್ಯವಾಗುವುದಿಲ್ಲ. ಇದು ನಿಜಕ್ಕೂ ಅಚ್ಚರಿಯ ವಿಷಯ. ಆದ್ರೂ ಆ ಬುಸುಗುಟ್ಟುವ ಶಬ್ದ ಯಾರಿಗಾದ್ರೂ ಭಯ ಹುಟ್ಟಿಸುವಂತಿತ್ತು. ಆದ್ರೆ ಈ ಉಡು ಲೇಖಕರಿಗೆ ಆ ರಾತ್ರಿಯೇನೋ ಹೊಸದಾಗಿ ಪರಿಚಯವಾದದ್ದಲ್ಲ. ಈ ಕಥೆಯ ಇನ್ನೊಂದು ಮಜಲೆಂದ್ರೆ ಈ ಉಡುವಿನ ಮೇಲೆ ಲೇಖಕರಿಗೆ ಮೊದಲೇ ಒಂದು ಸಣ್ಣ ಸಿಟ್ಟು ಕೂಡ ಇತ್ತು. ಯಾಕೆ? ಹಕ್ಕಿಗಳ ಫೋಟೋ ತೆಗೆಯುವಾಗ? ಅದೇ, ಅವರು ಕಾಡಿನಲ್ಲಿ ಹಕ್ಕಿಗಳ ಫೋಟೋ ತೆಗೆಯಲು, ಅವುಗಳ ಜೀವನವನ್ನ ಅಧ್ಯಯನ ಮಾಡಲು ಹೋದಾಗೆಲ್ಲ ಈ ಉಡು ಆ ಹಕ್ಕಿಗಳ ಗೂಡಿಗೆ ನುಗ್ಗಿ ಮುಟ್ಟೆಗಳನ್ನು ತಿಂದಿರ್ತಿತ್ತು. ಕಾಫಿ ತೋಟದಲ್ಲಿ ಬೇಸಿಗೆಯ ಸಮಯದಲ್ಲಿ ಕಾಡಿನ ಬೆಂಕಿ ತೋಟಕ್ಕೆ ಅಬ್ಬದಿರಲಿ ಅಂತ ಬೆಂಕಿದಾರಿ ಅಥವಾ ಫೈರ್ ಲೈನ್ ಮಾಡಲು ತರಗೆಲೆಗಳನ್ನು ಗೂಡಿಸಿ ಸ್ವಚ್ಛ ಮಾಡಿದ್ರೆ ಈ ಉಡು ಪದೇ ಪದೇ ಬಂದು ಹುಳುಹುಪಟ್ಟೆ ಹುಡುಕುತ್ತಾ ಆ ತರಗೆಲೆಗಳನ್ನ ಕೆದರಿ ಚೆಲ್ಲಾಪಿಲ್ಲಿ ಮಾಡ್ತಾ ಇರುತ್ತೆ. ಈ ಕಾರಣಗಳಿಂದಲೇ ತೇಜಸ್ವಿ ಅವರ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಮಾರ ಅನ್ನೋ ವ್ಯಕ್ತಿಗೆ ಈ ಉಡುವಿನ ಮೇಲೆ ವಿಪರೀತ ಕೋಪ. ಆದ್ರೆ ಮಾರನ ಕೋಪದ ಹಿಂದಿದ್ದ ಕಾರಣವೇ ಬೇರೆ. ಅವನಿಗೆ ಉಡುವಿನ ಮೇಲೆ ಕೋಪಕ್ಕಿಂತ ಹೆಚ್ಚಾಗಿ ಅದರ ಮಾಂಸದ ಮೇಲೆ ಎಲ್ಲಿಲ್ಲದ ಆಸೆ. ಮಾರನ ಪ್ರಕಾರ ಈ ಉಡುವಿನ ಮಾಂಸ ಪ್ರಪಂಚದಲ್ಲೇ ಸರ್ವಶ್ರೇಷ್ಠವಾದುದು. ಹಿಂದಿನ ಕಾಲದ ಯುರೋಪಿಯನ್ ದೊರೆಗಳು ಇದನ್ನ ತಿಂತಿದ್ರು ಅನ್ನೋದು ಅವನ ಬಲವಾದ ನಂಬಿಕೆ. ಅಂದ್ರೆ ಇಲ್ಲಿ ಮಾರನ ಈ ಪಾತ್ರ ಕೇವಲ ಹಾಸ್ಯಕ್ಕಷ್ಟೇ ಸೀಮಿತ ಆಗಿಲ್ಲ, ತೇಜಸ್ವಿಯವರ ಕಥೆಗಳ ಆಳವೇ ಅದು. ಅವರು ಪಾತ್ರಗಳ ಮೂಲಕ ಪ್ರಪಂಚವನ್ನು ನೋಡುವ ಭಿನ್ನ ದೃಷ್ಟಿಕೋನಗಳನ್ನ ಎದುರುಬದುರು ನಿಲ್ಲಿಸ್ತಾರೆ. ಹೌದು, 2 ಪ್ರಪಂಚಗಳು. ಪ್ರಕೃತಿಯ ಒಂದು ವಿಸ್ಮಯ, ಜೀವ ವಿಕಾಸದ ಒಂದು ಜೀವಂತ ಕೊಂಡಿ. ಒಮ್ಮೆ ಹಕ್ಕಿಯ ಗೂಡಿನ ಬಳಿ ಆ ಉಡುವನ್ನು ನೋಡಿದಾಗ ಲೇಖಕರಿಗೆ ಆದ ಆಶ್ಚರ್ಯ ಅಷ್ಟಿಷ್ಟಲ್ಲ. 5 ಅಡಿ ಉದ್ದದ ದೇಹ, ಹಾವಿನಂತಹ ಕುತ್ತಿಗೆ, ಒರಟಾದ ಚರ್ಮ ಮತ್ತು ಸೀಳಿದ ನಾಲಿಗೆ. ಒಂಥರ ಡೈನೋಸಾರ್ ತರ ಅಲ್ವಾ? ಖಂಡಿತ. ಮಿಲಿಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲಿದ್ದ ಪ್ರಾಗೈತಿಹಾಸಿಕ ಕಾಲದ ಡೈನೋಸಾರ್ಗಳ ಅಥವಾ ಬೃಹತ್ ಉರಗಗಳ ಪ್ರತಿನಿಧಿಯಂತೆ ಅದು ಅವರಿಗೆ ಕಾಣುತ್ತೆ. ಇದು ಪರಿಸರವನ್ನ ಅದರ ಪಾಡಿಗೆ ಬಿಟ್ಟು ಆರಾಧಿಸುವ ಒಬ್ಬ ಪರಿಸರವಾದಿಯ ಜೀವವಿಜ್ಞಾನಿಯ ದೃಷ್ಟಿಕೋನ. ಆದರೆ
ಮಾರನ ದೃಷ್ಟಿಕೋನ ಸಂಪೂರ್ಣ ವಿಪರ್ಯಾಸ. ಮಾರನ ಲಾಜಿಕ್ ಕೇಳಿದ್ರೆ ನಿಜಕ್ಕೂ ನಗು ಬರುತ್ತೆ. ಜೊತೆಗೆ ಮನುಷ್ಯನ ಸ್ವಭಾವದ ಬಗ್ಗೆ ಆಶ್ಚರ್ಯವೂ ಆಗತ್ತೆ. ಲೇಖಕರು ಉಡುವನ್ನ ನೂರಿದೆ ಅಂತ ಹೇಳಿದಾಗ ಮಾರ ಅದನ್ನ ಹುಡುಕೊಡಿ ಸಾರ್, ಹುರಿದು ತಿನ್ನುತ್ತೇನೆ, ಇಲ್ಲಾದಿದ್ರೆ ಕಾಡಿನಲ್ಲಿ ನಾಯಿ ನರಿ ತಿಂದು ಅನ್ಯಾಯ ಆಗತ್ತೆ ಅಂತಾನೆ. ಹೌದು. ಅಂದ್ರೆ ಕಾಡಿನ ಪ್ರಾಣಿಯೊಂದು ಸಹಜವಾಗಿ ಸತ್ರೆ ಅಥವಾ ಬೇರೊಂದು ಕಾಡು ಪ್ರಾಣಿಗೆ ಆಹಾರವಾದ್ರೆ ಅದು ಅನ್ಯಾಯ. ಅದೇ ತಾನು ತಿಂದ್ರೆ ಮಾತ್ರ ಅದು ನ್ಯಾಯ. ತನಗಾಗಿ ಸೃಷ್ಟಿಯಾದದ್ದೆಲ್ಲವೂ ತನಗೆ ಮಾತ್ರ ಸೇರ್ಬೇಕು ಅನ್ನೋ ವಿಚಿತ್ರ ತರ್ಕ ಒಂದು. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಮಾನವ ಕೇಂದ್ರಿತವಾದ ಉಪಯುಕ್ತತಾವಾದ ಅಂದ್ರೆ ಯುಟಿಲಿಟೇರಿಯನ್ ದೃಷ್ಟಿಕೋನದ ಪರಮಾವಧಿ. ಮನುಷ್ಯ ಪ್ರತಿಯೊಂದನ್ನು ಇದರಿಂದ ನನಗೇನು ಲಾಭ ಅನ್ನೋ ಕಣ್ಣಿನಿಂದಲೇ ನೋಡ್ತಾನೆ. ನಿಜ, 100% ನಿಜ. ಮಾರನಿಗೆ ಆ ಪ್ರಾಣಿಯ ಐತಿಹಾಸಿಕ ಮಹತ್ವವಾಗಲಿ ಜೀವಸಂಕುಲದ ಸಮತೋಲನದಲ್ಲಿ ಅದರ ಪಾತ್ರವಾಗಲಿ ಮುಖ್ಯವಲ್ಲ. ಅವನ ಕಣ್ಣಿಗೆ ಆ 5 ಅಡಿ ಉದ್ದದ ಉಡು ಕೇವಲ ಒಂದು 5-6 ಕೆಜಿ ತೂಕದ ಮಾಂಸದ ಮುದ್ದೆಯಾಗಿ ಮಾತ್ರ ಕಾಣುತ್ತೆ. ಒಮ್ಮೆ ಲೇಖಕರು ಪುರಾತನ ಕಾಲದಲ್ಲಿ ಭೂಕಂಪವಾದಾಗ ಬೆಟ್ಟದಷ್ಟು ದೊಡ್ಡ ಉಡುಗಳು ಮಣ್ಣಿನಡಿ ಹೂತು ಹೋದವು ಅಂತ ವಿವರಿಸಿದಾಗ ಮಾರನ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಆ ಬೃಹತ್ ಪ್ರಾಣಿಗಳ ಅಳಿವಿನ ಬಗ್ಗೆ ಅವನಿಗೆ ಯಾವುದೇ ಬೇಸರವಿಲ್ಲ. ಬದಲಾಗಿ, ಅಯ್ಯೋ ಅದೆಷ್ಟು ಮಾಂಸ ಮಣ್ಣು ಪಾಲಾಯ್ತಲ್ಲ, ಛೀ ಎಂಥ ಅನ್ಯಾಯ ಅಂತಾನೆ. ಅರೆ, ಎಂಥ ಮಾತದು! ಮನುಷ್ಯನ ಈ ಸ್ವಾರ್ಥ ಮತ್ತು ಅಹಂಕಾರವನ್ನ ತೇಜಸ್ವಿಯವರು ಮಾರಣ ಪಾತ್ರದ ಮೂಲಕ ಅತ್ಯಂತ ನವಿರಾಗಿ ಹಾಸ್ಯಮಯವಾಗಿ ತೆರೆಲಿಡ್ತಾರೆ. ಇದೇ ಕಾರಣಕ್ಕೆ ಹಿಂದಿನ ರಾತ್ರಿ ಹಿಡಿದು ತಂದ ಉಡುವನ್ನ ಹಾಗೇ ಬಿಡದೆ ಕಟ್ಟಿಹಾಕಲು ನಿರ್ಧರಿಸಿದ್ದು. ಇಲ್ಲಿಂದ ಕಥೆ ತನ್ನ ಅತ್ಯಂತ ರೋಚಕ ಘಟ್ಟಕ್ಕೆ ಬರುತ್ತೆ. ಹಿಂದಿನ ರಾತ್ರಿ ಬಾಲ ಹಿಡಿದು ತಂದ ಉಡುವನ್ನ ಕೆಲಸದವನು ಪ್ಯಾರಾ ತಂದಿದ್ದ ದಪ್ಪನೆಯ ಬಾವಿ ಹಗ್ಗದಿಂದ ಸೊಂಟಕ್ಕೆ ಕಟ್ಟಿ ಅಂಗಡದಲ್ಲಿದ್ದ ಒಂದು ವಾಟೆಮರಕ್ಕೆ ಕಟ್ಟಿಹಾಕಲಾಗಿತ್ತು. ಬೆಳಿಗ್ಗೆ ಎದ್ದು ನೋಡಿದ್ರೆ ಬೆಳಿಗ್ಗೆ ಎದ್ದು ನೋಡಿದರೆ ಉಡು ಹಗ್ಗದ ಸಮೇತ ಮರದ ತುದಿಗೆ ಏರಿ ಕೊಂಬೆಯನ್ನ ಗಟ್ಟಿಯಾಗಿ ತಬ್ಬುಕೊಂಡು ಕುಳಿತಿರುತ್ತೆ. ನಾವೆಲ್ಲ ಉಡದ ಹಿಡಿತ ಅನ್ನೋ ಗಾದೆ ಮಾತನ್ನ ಕೇಳಿರ್ತೀವಿ. ಯಾವುದಾದ್ರೂ ವಿಷಯವನ್ನ ಬಿಡದೆ ಹಠ ಹಿಡಿದ್ರೆ ಉಡದ ಹಿಡಿತ ಅಂತಾರೆ. ಶಿವಾಜಿಯ ಕಾಲದಲ್ಲಿ ತಾನಾಜಿ ಮಾಲುಸರೆ ಎಂಬ ಸೇನಾನಿ ಕಡಿದಾದ ಕೋಟೆ ಏರಲು ಉಡುವಿನ ಸೊಂಟಕ್ಕೆ ಹಗ್ಗ ಕಟ್ಟಿ ಬಳಸುತ್ತಿದ್ದ ಅನ್ನೋ ಐತಿಹಾಸಿಕ ಕಥೆಗಳು ಇವೆ ಅಲ್ವಾ? ಹೌದು, ಕೇಳಿದ್ದೀವಿ. ಲೇಖಕರು ಆ ಗಾದೆಗಳನ್ನ ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ. ಅವರು ಆ ಹಗ್ಗವನ್ನ ಹಿಡಿದು ಸ್ವಲ್ಪ ಜೋರಾಗಿ ಜಗ್ಗಿದ್ರೆ ಸಾಕು, ಉಡು ಸುಲಭವಾಗಿ ಕೆಳಗೆ ಬೀಳುತ್ತೆ ಅಂತ ನಂಬಿದ್ರು. ಮನುಷ್ಯನ ಅತಿ ಆತ್ಮವಿಶ್ವಾಸಕ್ಕೆ ಇದೊಂದು ಉತ್ತಮ ಉದಾಹರಣೆ. ಮರಕ್ಕೆ ಕಟ್ಟಿದ್ದ ದಾರದ ಕೊನೆ ಬಿಚ್ಚಿ ಲೇಖಕರು ಎಳೆದಾಗ ಏನಾಯ್ತು? ಮರ ಅಲ್ಲಾಡಿತೆ ವಿನಃ ಉಡು ಅಲ್ಲಾಡಲಿಲ್ಲ. ಉಡದ ಹಿಡಿತ ಕೇವಲ ಗಾದೆ ಮಾತಲ್ಲ, ಅದರ ಹಿಂದೆ ಅದ್ಭುತವಾದ ವಿಕಾಸವಾದದ ವಿಜ್ಞಾನ ಅಡಗಿದೆ. ವಿಜ್ಞಾನನಾ? ಹೌದು. ಉಡುವಿನ ಕಾಲುಗಳು ಮತ್ತು ಉಗುರುಗಳು ಮರದ ತೊಗಟೆಯೊಳಗೆ ಕೊಕ್ಕೆಯಂತೆ ಲಾಕ್ ಆಗುವಂತೆ ರೂಪುಗೊಂಡಿವೆ. ಅವುಗಳ ಸ್ನಾಯುಗಳ ರಚನೆ ಹೇಗಿರುತ್ತಂದ್ರೆ, ಯಾರಾದರೂ ಅದನ್ನ ಹಿಂದಕ್ಕೆ ಎಳೆದಷ್ಟು ಆ ಸ್ನಾಯುಗಳು ಇನ್ನಷ್ಟು ಬಿಗಿಯಾಗ್ತವೆ ಮತ್ತು ಉಗುರುಗಳು ಮರದೊಳಗೆ ಮತ್ತಷ್ಟು ಆಳವಾಗಿ ಇಳಿಯುತ್ತವೆ. ಓ, ಅಂದ್ರೆ ಎಳೆದಷ್ಟು? ಹೌದು, ನೀವು ಎಳೆದಷ್ಟು ಅದರ ಹಿಡಿತ ಬಿಗಿಯಾಗುತ್ತದೆ ಹೊರತು ಸಡಿಲವಾಗುವುದಿಲ್ಲ. ಈ ಸನ್ನಿವೇಶವು ಕೇವಲ ಒಂದು ಪ್ರಾಣಿಯನ್ನ ಮರದಿಂದ ಇಳಿಸುವ ಪ್ರಯತ್ನವಾಗಿ ಉಳಿಯುವುದಿಲ್ಲ. ಇದು ಮನುಷ್ಯನ ಭೌತಿಕ ಬಲ ಮತ್ತು ಪ್ರಕೃತಿಯ ನೈಸರ್ಗಿಕ ಯಾಂತ್ರಿಕತೆಯ ಅಂದ್ರೆ ನ್ಯಾಚುರಲ್ ಮೆಕ್ಯಾನಿಕ್ಸ್ ನಡುವಿನ ನೇರವಾದ ಮುಖಾಮುಖಿಯಾಗಿ ಬದಲಾಗುತ್ತೆ. ಆ ದೃಶ್ಯವನ್ನ ನಾವೊಮ್ಮೆ ಕಲ್ಪಿಸಿಕೊಂಡ್ರೆ ಸಾಕು, ಹೊಟ್ಟೆ ಹುಣ್ಣಾಗುವಂತೆ ನಗು ಬರುತ್ತೆ. ಲೇಖಕರು ತಮ್ಮ ಸಂಪೂರ್ಣ ಭಾರ ಹಾಕಿ ಆ ಹಗ್ಗಕ್ಕೆ ನೇತಾಡ್ತಾರೆ. ಉಡು ಜಗ್ಗುದಿಲ್ಲ. ಆಗ ಪ್ಯಾರಾ ಕೂಡ ಓಡಿ ಬಂದು ಸೇರ್ಕೊಳ್ಳುತ್ತಾನೆ. ಇಬ್ರೂ ಒಟ್ಟಿಗೆ ಹಗ್ಗ ಹಿಡಿದು ನೇತಾಡಿದ್ರೂ ಉಡು ಅಲುಗಾಡೋದಿಲ್ಲ. ಇಬ್ಬರೂ ಸೇರಿಯೂ ಏನೂ ಆಗ್ಲಿಲ್ಲ. ಆಮೇಲೆ ರೈಟರ್ ಕೃಷ್ಣಪ್ಪ ಬರ್ತಾರೆ. ಅವರು ಸೇರ್ಕೊಳ್ತಾರೆ. ಕೊನೆಗೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ದಷ್ಟಪುಷ್ಟವಾದ ದಾಗು ಎಂಬವನನ್ನು ಕರೆದು ಒಟ್ಟು 4 ಜನ ಗಟ್ಟಿ ಮುಟ್ಟಾದ ಮನುಷ್ಯರು ಒಟ್ಟಾಗಿ ಆ ಹಗ್ಗಕ್ಕೆ ನೇತಾಡ್ತಾರೆ. ಅತ್ತ ಮಾರ ಇದನ್ನೆಲ್ಲ ಪ್ರೇಕ್ಷಕನಾಗಿ ನಿಂತ್ಕೊಂಡು ನಗುತ್ತಾ ನೋಡ್ತಾ ಇದ್ದಾನೆ. ಇದೆಲ್ಲದರ ಅರ್ಥವೇನು? 4 ಜನರ ತೂಕ ಅಂದ್ರೆ ಕನಿಷ್ಠ 250-300 ಕೆಜಿ ತೂಕಕ್ಕೂ ಆ ಉಡದ ಹಿಡಿತ ಸಡಿಲವಾಗಲಿಲ್ಲ ಅಂದ್ರೆ ಆ ಪ್ರಾಣಿಯ ಸ್ನಾಯುಗಳ ಶಕ್ತಿ ಎಷ್ಟಿರಬೇಕು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟು ಹಾಕತ್ತೆ ನೋಡಿ. ಇಲ್ಲಿ ಪ್ರಕೃತಿಯ ಅದ್ಭುತವಾದ ಐರನಿ ಅಥವಾ ವಿಪರ್ಯಾಸ ಅನಾವರಣಗೊಳ್ಳುತ್ತೆ. ಮನುಷ್ಯರು ಯಾವಾಗಲೂ ತಮ್ಮ ಬುದ್ಧಿ ಮತ್ತು ತೋಳ್ಬಲದಿಂದ ಪ್ರಕೃತಿಯನ್ನ, ಪ್ರಾಣಿಗಳನ್ನ ನಿಯಂತ್ರಿಸಬಹುದು, ಗೆಲ್ಲಬಹುದು ಅಂತ ಭಾವಿಸ್ತಾರೆ. ಇಲ್ಲಿ 4 ಜನ ಮನುಷ್ಯರು ತಮ್ದಿಲ್ಲ ಶಕ್ತಿ ತಂತ್ರಗಳನ್ನ ಒಗ್ಗೂಡಿಸಿ ಕೇವಲ 5-6 ಕೆಜಿ ತೂಕದ ಒಂದು ಉಡುವನ್ನ ಕೆಳಗೆ ಎಳೆಯಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಪ್ರಕೃತಿ ಹೇಗೆ ತನ್ನದೇ ಆದ ರೀತಿಯಲ್ಲಿ ತಿರುಗೇಟು ನೀಡುತ್ತೆ ಗಮನಿಸಿ. ಉಡು ಮರದ ಕೊಂಬೆಯನ್ನ ಬಿಡುವುದೇ ಇಲ್ಲ. ಬದಲಾಗಿ ಆ 4 ಜನರ ತೂಕ ತಡೆಯಲಾರದೆ ಉಡು ಅಂಟಿಕೊಂಡಿದ್ದ ಆ ಮರದ ಕೊಂಬೆಯೇ ಲಠಾರ್ನೆ ಮುರಿದು ಈ 4ರ ಮೇಲೆ ಧೊಪ್ಪನೆ ಬೀಳುತ್ತೆ.
ಮನುಷ್ಯನ ಬಲದ ಮುಂದೆ ಉಡು ಸೋಲಿಲ್ಲ, ಬದಲಾಗಿ ಮರವೇ ಶರಣಾಯಿತು. ಆಮೇಲೆ ಕೇವಲ ಕೊಂಬೆ ಮುರಿದು ಬೀಳುವುದಷ್ಟೇ ಅಲ್ಲ, ಆ ಕೊಂಬೆಯಲ್ಲಿದ್ದ ಚಗಳಿ ಇರುವೆಗಳ ಅಂದ್ರೆ ದೊಡ್ಡ ಗಾತ್ರದ ಕೆಂಪು ಇರುವೆಗಳ ಬೃಹತ್ ಗೂಡು ಕೂಡ ಇವರ ಮೇಲೆ ಒಡೆದು ಬೀಳುತ್ತೆ. ಅರರೇ. ಒಂದು ಕಡೆ ಕೊಂಬೆ ಬಿದ್ದ ಗಾಯದ ಉರಿ, ಇನ್ನೊಂದು ಕಡೆ ಶರ್ಟ್ ಒಳಗೆಲ್ಲ ಬೆನ್ನಿಗೆ ಕುತ್ತಿಗೆಗೆ ನುಗ್ಗಿ ಕಚ್ಚುತ್ತಿರುವ ಸಾವಿರಾರು ಕೆಂಪು ಇರುವೆಗಳು. ನಾವೆಲ್ಲ ಬಟ್ಟೆ ಬಿಚ್ಚಿ ಇರುವೆ ಕೊಡುತ್ತಾ ಕುಣಿಯುತ್ತಾ ಒದ್ದಾಡುತ್ತಿರುವಾಗ ಆ ಮುರಿದ ಕೊಂಬೆಗೆ ಕಟ್ಟಿದ್ದ ಸೊಂಟದ ಗಂಟು ಸಿಡಿಲವಾಗಿ ಉಡು ಮೆಲ್ಲನೆ ನುಸುಳುಕೊಂಡು ದಟ್ಟವಾದ ಕಾಡೊಳಗೆ ಪರಾರಿಯಾಗುತ್ತೆ. ಇದಲ್ಲದರ ಮಧ್ಯಮಾರ. ಅದನ್ನೇ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಅವಾಂತರವಾದ್ರೂ ಇವರ ಪರದಾಟ ನೋಡಿದ್ರು ಆ ಮಾರನಿಗೆ ಮಾತ್ರ ತನ್ನದೇ ಆದ ಒಂದೇ ಚಿಂತೆ. ಅಯ್ಯೋ, 5-6 ಕೆಜಿ ಮಾಂಸ ಕಾಡಿಗೆ ಹೋಯ್ತಲ್ಲ, ಅದನ್ನ ನಾಯೋ ನರಿನೋ ತಿಂದು ಅನ್ಯಾಯ ಆಗ್ತದೆ ಅಂತೆ ಕೋಳಾಡ್ತಾ ಇದ್ದಾನೆ. ಪೂರ್ಣಚಂದ್ರ ತೇಜಸ್ವಿಯವರ ಕಥೆಗಳ ತಾತ್ವಿಕ ಶಕ್ತಿಯೇ ಇದುವಲ್ವಾ. ಅವರು ಮೇಲ್ನೋಟಕ್ಕೆ ಒಂದು ತಮಾಷೆಯ ಸನ್ನಿವೇಶವನ್ನ ಕಟ್ಟಿಕೊಡ್ತಲೇ ಅದರ ಮೂಲಕ ಮನುಷ್ಯನ ದುರಾಸೆ, ಪ್ರಾಣಿಗಳ ಸಹಜ ಪ್ರವೃತ್ತಿ ಮತ್ತು ಪ್ರಕೃತಿಯ ಅನಿರೀಕ್ಷಿತ ಶಕ್ತಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸ್ತಾರೆ. ನಿಜ. ಆ ಉಡು ಯಾರಿಗೂ ಕೆಡುಕು ಮಾಡಲು ಬಂದಿರಲಿಲ್ಲ. ಅದು ತನ್ನ ಪಾಡಿಗೆ ತಾನು ಆಹಾರ ಹುಡುಕಿಕೊಳ್ಳುತ್ತಾ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಾ ಬದುಕುವ ಒಂದು ಜೀವಿ. ಮನುಷ್ಯ ತನ್ನ ಅನುಕೂಲಕ್ಕಾಗಿ, ತನ್ನ ಅಹಂಕಾರಕ್ಕಾಗಿ ಅದನ್ನ ಬಂಧಿಸಲು ಹೋದಾಗ ಪ್ರಕೃತಿಯು ಆ ಕೆಂಪು ಇರುವೆಗಳ ರೂಪದಲ್ಲಿ ಮತ್ತು ಮುರಿಯುವ ಕೊಂಬೆಯ ರೂಪದಲ್ಲಿ ಮನುಷ್ಯನಿಗೆ ಅವನ ಮಿತಿಗಳನ್ನು ನೆನಪಿಸುತ್ತೆ. ಪೂರ್ಣಚಂದ್ರ ತೇಜಸ್ವಿಯವರ ಈ ಮಾನಿಟರ್ ಕಥೆ ಕೇವಲ ಒಂದು ಕಗ್ಗತ್ತಲ ರಾತ್ರಿಯ ಸಾಹಸವಷ್ಟೇ ಅಲ್ಲ. ಇದು ಮನುಷ್ಯ, ಪ್ರಾಣಿ ಮತ್ತು ಪ್ರಕೃತಿಯ ನಡುವಿನ ಸಹಜ ಹಾಗೂ ಹಾಸ್ಯಮಯ ಸಂಘರ್ಷದ ಅದ್ಭುತ ಚಿತ್ರಣ. ನಾವು ಈ ಚರ್ಚೆಯ ಆರಂಭದಲ್ಲಿ ಮಾತನಾಡಿದ ಆ ಕತ್ತಲ ರಾತ್ರಿಯ ಕಾಡಿನ ಚಿತ್ರಣವನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಳಿ. ಹೌದು, ಆ ಕತ್ತಲಲ್ಲಿ ನಾವು ಅಜ್ಞಾತವಾದದ್ದನ್ನ, ನಮಗೆ ತಿಳಿಯದ, ನಮ್ಮ ಹಿಡಿತಕ್ಕೆ ಸಿಗದ ಪ್ರಕೃತಿಯನ್ನ ನಿಯಂತ್ರಿಸಲು ಹೊರಡುತ್ತೇವೆ. ಆ ಉಡುವನ್ನ ಹಿಡಿದು ಕಟ್ಟಿಹಾಕಿದೆವು, ಅದರ ಮೇಲೆ ನಮ್ಮ ಅಧಿಕಾರ ಸ್ಥಾಪಿಸಿದೆವು ಅಂತ ಬೀಗುತ್ತೇವೆ. ಆದರೆ ಕೊನೆಗೆ ಗೆದ್ದದ್ಯಾರು? 4 ಜನ ಸೇರಿದ್ರೂ ಆ ಪುಟ್ಟ ಪ್ರಾಣಿಯನ್ನ ಮಣಿಸಲು ಸಾಧ್ಯವಾಗಿಲ್ಲ. ಪ್ರಕೃತಿಯ ನಿಗೂಢತೆ ಮತ್ತು ಶಕ್ತಿಯೇ ಅಂತಿಮವಾಗಿ ಗೆಲ್ಲುವುದು. ಮನುಷ್ಯ ಎಷ್ಟೇ ದೊಡ್ಡ ಬಾವಿ ಹಗ್ಗ ತಂದ್ರೂ, ಎಷ್ಟೇ ಜನ ಸೇರಿ ಜಗ್ಗಿದ್ರೂ, ಪ್ರಕೃತಿಯ ಒಂದು ಸಣ್ಣ ತುಣುಕನ್ನು ಕೂಡ ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅನ್ನೋದೇ ಈ ಇಡೀ ಘಟನೆ ಎಂದಿರುವ ಬಹುದೊಡ್ಡ ಪಾಠ. ನಾವು ಪ್ರಕೃತಿಯ ಒಂದು ಭಾಗವೇ ಹೊರತು ಅದರ ಒಡೆಯರಲ್ಲ ಅನ್ನೋದನ್ನ ಈ ಘಟನೆ ಬಹಳ ಹಾಸ್ಯಮಯವಾಗಿ ಆದರೆ ಅಷ್ಟೇ ಮಾರ್ಮಿಕವಾಗಿ ವಿವರಿಸುತ್ತೆ. ಕತ್ತಲಲ್ಲಿ ಅಪರಿಚಿತ ಶಬ್ದ ಕೇಳಿದಾಗ ಕಾಡುವ ಭಯ ಪ್ರಕೃತಿಯ ಬಗ್ಗೆಯೋ ಅಥವಾ ಅದನ್ನ ನಿಯಂತ್ರಿಸಲಾಗದ ನಮ್ಮದೇ ಅಸಹಾಯಕತೆಯ ಬಗ್ಗೆಯೋ ಅನ್ನೋ ಪ್ರಶ್ನೆ ಸದಾ ಉಳಿಯುತ್ತೆ. ಆ ಉಡು ತನ್ನ ಪಾಡಿಗೆ ತಾನಿದ್ದ ಒಂದು ಕಾಡು ಪ್ರಾಣಿ. ನಾವು ನಮ್ಮ ಜಾಗ, ನಮ್ಮ ತೋಟ, ನಮ್ಮ ನಾಯಿ ಅಂತ ಅದರ ಮೇಲೆ ಸವಾರಿ ಮಾಡಲು ಹೋದೆವು. ಹೌದು. ಅಸಲಿಗೆ ಈ ಭೂಮಿಯ ಮೇಲೆ, ಈ ಪ್ರಕೃತಿಯ ವಿಸ್ತಾರವಾದ ಕ್ಯಾನ್ವಾಸ್ನ ನಡುವೆ ಅತಿಕ್ರಮಣಕಾರರು ಯಾರು? ತಮ್ಮಷ್ಟಕ್ಕೆ ತಾವಿರುವ ಕಾಡಿನ ಪ್ರಾಣಿಗಳೇ ಅಥವಾ ಪ್ರತಿಯೊಂದನ್ನೂ, ಪ್ರತಿ ಜೀವಿಯನ್ನೂ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಹೋಗುವ ಮನುಷ್ಯಕುಲವೇ? ಇದು ನಿಜಕ್ಕೂ ಕಾಡುವ ಪ್ರಶ್ನೆ. ಅಜ್ಞಾತವನ್ನ ಜಯಿಸಿದವು ಎಂದುಕೊಳ್ಳುವ ಅಹಂಕಾರವನ್ನ ಅದೇ ಅಜ್ಞಾತ ಪ್ರಕೃತಿ ಹೇಗೆ ಮಣ್ಣುಪಾಲು ಮಾಡುತ್ತೆ ಅನ್ನೋದನ್ನ ತೇಜಸ್ವಿಯವರ ಈ ಅದ್ಭುತ ಬರಹ ಸದಾ ನೆನಪಿಸುತ್ತಲೇ ಇರುತ್ತೆ. ಮುಂದಿನ ಬಾರಿ ಕತ್ತಲು ಆವರಿಸಿದಾಗ ಮತ್ತು ಯಾವುದೋ ಅಪರಿಚಿತ ಶಬ್ದ ಕೇಳಿಸಿದಾಗ ಆ ಶಬ್ದದ ಹಿಂದಿರುವ ಪ್ರಕೃತಿಯ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮುಂದುವರಿಸೋಣ. ನಮಸ್ಕಾರ.